ಎಲ್ರಿಗೂ ನಮಸ್ತೆ. ರಾಜು ಡಿ ಜಿ ಮಾತಾಡ್ತಾ ಇದ್ದೀನಿ. ಸೊ ಆ ಪ್ರೌಡ್ ಡೈರೆಕ್ಟ್ ಸೆಲ್ಲರ್, ಕಳೆದ 26 ವರ್ಷದಿಂದ ಒಂದೇ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿನ ಮಾಡ್ತಾ ಬಂದಿದ್ದೀನಿ. ತುಂಬಾನೇ ನಮ್ಮ ಜೀವನ ಸ್ವರ್ಗ ಮಾಡ್ಕೊಳ್ಳೋದ್ರ ಜೊತೆಗೆ ಲಕ್ಷಾಂತರ ಜನಗಳ ಟೀಮ್ ಕಟ್ಟಿ ಅವರ ಜೀವನ ಸ್ವರ್ಗ ಆಗಲಿಕ್ಕೆ ಕಾರಣ ಆಗಿದ್ದೀವಿ. ಇದು ಒಂದು ಸಾಂಘಟಿಕ ಪ್ರಯತ್ನ, ಟೀಮ್ ವರ್ಕ್ ಅಂತ ಹೇಳ್ಬೋದು. ಇವತ್ತಿನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಒಂದು ಜಮಾನದಲ್ಲಿ ಇವತ್ತು ನೌಕರಿ ಕಳ್ಕೊತಾ ಇದ್ದಾರೆ. ಕೋಟ್ಯಾಂತರ ಜನಗಳು ಇವತ್ತು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಅಂಡ್ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಎಲ್ರಿಗೂ ಬೇಕಾಗಿದೆ, ಯಶಸ್ವಿ ಆಗಬೇಕಾಗಿದೆ. ಸೊ ಅದ್ಭುತವಂತ ಟ್ರೈನಿಂಗ್ ನ ಎಲ್ರಿಗೂ ರೀಚ್ ಮಾಡಿಸಬೇಕಾಗಿದೆ. ಇದೆಲ್ಲದೂ ಕೂಡ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂದ ಸಾಧ್ಯ ಇದೆ. ಕರ್ನಾಟಕದಲ್ಲೂ ಕೂಡ ಒಂದು ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಂತ ತುಂಬಾ ಸ್ಟ್ರಾಂಗ್ ಆಗಿದೆ. ಇದನ್ನ ಲೀಡ್ ಮಾಡ್ತಕ್ಕಂತಹ ವ್ಯಕ್ತಿ ಒಂದು ಶಕ್ತಿ ಅಂತ ಹೇಳ್ಬೋದು. MLM ಶರತ್ ಅವರು ತುಂಬಾನೇ ಡೆಡಿಕೇಟ್ ಮಾಡ್ತಾ ಇದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲಾ ಲೆವೆಲ್ ಅಲ್ಲೂ ಕೂಡ ಲೀಡರ್ ಲೆವೆಲ್ ಅಲ್ಲಿ, ಓನರ್ ಲೆವೆಲ್ ಅಲ್ಲಿ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿ ಇದಕ್ಕೊಂದು ರೂಪರೇಷೆ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಲಾಸ್ಟ್ ಇಯರ್ 23ನೇ ತಾರೀಕು ಸೇರಿದ್ವಿ, ತುಂಬಾ ಕಲ್ತ್ವಿ, ಸಂಘಟನೆ ತುಂಬಾ ಜೋರಾಗಿದೆ. ಈ ಸಲ 23ನೇ ತಾರೀಕು ನಾವೆಲ್ಲರೂ ಕೂಡ ಸೇರ್ತಾ ಇದೀವಿ, ಮತ್ತಷ್ಟು ವಿಚಾರನ ತಿಳ್ಕೊತಾ ಇದೀವಿ. ಆಲ್ ಓವರ್ ವರ್ಲ್ಡ್ ಅಲ್ಲಿ ಯಾವ ತರ ಇದೆ ಡೈರೆಕ್ಟ್ ಸೆಲ್ಲಿಂಗ್, ಇಂಡಿಯಾದಲ್ಲಿ ಏನು ಫ್ಯೂಚರ್ ಇದೆ, ಕರ್ನಾಟಕದ ಮುಂದಿನ ಒಂದು ಯೋಜನೆಗಳು, ವಿಷನ್ ಏನಿದೆ, ಇನ್ನು ಸಾಕಷ್ಟು ವಿಚಾರನ ತಿಳ್ಕೊಳ್ಳಿಕ್ಕೆ ಎಲ್ಲರೂ ಬರ್ತಾ ಇದೀವಿ. ತುಂಬಾ ಜನ ವಿಐಪಿಸ್ ಎಲ್ಲ ಬರ್ತಾ ಇದ್ದಾರೆ, ಕಂಪನಿಯ ಮಾಲೀಕರು ಬರ್ತಾ ಇದ್ದಾರೆ, ಟಾಪ್ ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇದ್ದಾರೆ. ನಾನು ಕೂಡ ಅವರೆಲ್ಲರ ಜೊತೆ ಸಮಾಲೋಚನೆ ಮಾಡಲಿಕ್ಕೆ, ಕಲೀಲಿಕ್ಕೆ ನಾನು ತುಂಬಾ ಉತ್ಸುಕನಾಗಿದ್ದೀನಿ. ಅವತ್ತಿನ ದಿನ ನಾವು ಆ ಒಂದು ಹಾಫ್ ಡೇನ ಮೀಸಲಾಗಿಡೋಣ. ಶಿಕ್ಷಕರ ಸದನದಲ್ಲಿ ನಾವೆಲ್ಲರೂ ಕೂಡ ಸೇರೋಣ. ಡೆಫಿನೆಟ್ಲಿ ನಾವೆಲ್ಲರೂ ಕೂಡ ಒಂದಾಗಿ ನಿಲ್ಬೇಕಾಗಿದೆ. ನಮ್ಮ ಸಂಘಟನೆ ಇನ್ನ ದೊಡ್ಡ ಮಟ್ಟಕ್ಕೆ ಹೋಗಬೇಕಾಗಿದೆ. ಟೀಮ್ ವರ್ಕ್ ಈಸ್ ಎ ಡ್ರೀಮ್ ವರ್ಕ್ ಅಂತ ಹೇಳ್ತಾರೆ. ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಒಂದು ರಥನ ನಾವೆಲ್ಲರೂ ಸೇರಿ ಎಳಿಬೇಕಾಗಿದೆ. ಈ ಒಂದು ಯಜ್ಞ ಏನಿದೆ, ಇದಕ್ಕೆ ನಾವೆಲ್ಲರೂ ಒಳ್ಳೆಯ ಯಜ್ಞ, ಇದಕ್ಕೆ ನಾವೆಲ್ಲರೂ ತುಪ್ಪನ ಆಡ್ ಮಾಡಬೇಕಾಗಿದೆ. ಸೊ ಎಲ್ಲರೂ ಸ್ನೇಹಿತರೆ, ನಾವೆಲ್ಲರೂ ಕೂಡ ಅವತ್ತು ನಮ್ಮ ಪ್ರಯಾರಿಟಿ ಕೊಟ್ಟು, ಟೈಮ್ ಅನ್ನು ಕೊಟ್ಟು, ಹಣ, ತನು, ಮನ, ಧನ ಅರ್ಪಿಸಿ ನಾವೆಲ್ಲರೂ ಕೂಡ ಅಲ್ಲಿ ಸೇರೋಣ. ಡೈರೆಕ್ಟ್ ಸೆಲ್ಲಿಂಗ್ ಮುಖಾಂತರ ನಮ್ಮ ರಾಜ್ಯ ಒಂದು ಮಾದರಿ ಆಗಬೇಕು, ಅಭಿವೃದ್ಧಿ ಹೊಂದಿದ ಭಾರತ ದೇಶ ಆಗಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ದೊಡ್ಡ ಕಾಣಿಕೆ ಆಗ್ಲಿಕ್ಕೆ ಕೊಟ್ಟಿದೆ. ಸೊ ಮುಂದಿನ ಉಜ್ವಲ ಭವಿಷ್ಯ ತಿಳ್ಕೊಳ್ಳಿಕ್ಕೆ, ಎಲ್ಲರ ಲೈಫಲ್ಲಿ ಇನ್ಸ್ಪಿರೇಷನ್ ಕೊಡ್ಲಿಕ್ಕೋಸ್ಕರ ನಾವೆಲ್ಲರೂ ಸೇರೋಣ. ಅವತ್ತಿನ ದಿನ ನಾವೆಲ್ಲರೂ ಕೂಡ ಕಲ್ತು ಜನಸೇವೆ ಮಾಡೋದ್ರ ಮುಖಾಂತರ ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳೋಣ. ಸೊ ಸಿ ಯು ಆನ್ 23rd ಅಟ್ ಶಿಕ್ಷಕರ ಸದನ.